ಅನ್ನದ ಸಾಂಬಾರ್ ರುಚಿನೇ ಬೇರೆ, ಇಡ್ಲಿ ಸಾಂಬಾರ್ ರುಚಿನೇ ಬೇರೆ. ಇರೋ ಒಂದೇ ಸಾಂಬಾರ್ ಪೌಡರ್ ಅಲ್ಲಿ ಎರಡೂ ಮಾಡಕ್ಕಾಗತ್ತಾ? ಆನ್ಸರ್ ಮಾಡಿ, ಪ್ರೈಸ್ ಗೆಲ್ಲಿ. ಆನ್ಸರ್ ಮಾಡಲು ಕರೆ ಮಾಡಿ. ಮಂಗಳೂರಲ್ಲಿ ಮಳೆಯಿಂದ ಆಗ್ತಾ ಇರೋ ಅವಾಂತರಗಳು ನಿಲ್ತಾ ಇಲ್ಲ. ಮನೆ ಮೇಲೆ ಕಾಂಕ್ರೀಟ್ನ ತಡೆಗೋಡೆ ಕುಸಿದು ಕಣ್ಣೂರು ಬಳಿ ಕುಂಡಾಲಬೊಟ್ಟುವಿನಲ್ಲಿ ಅವಘಡ ಸಂಭವಿಸಿದೆ. 10 ಅಡಿಯ ಭಾರಿ ಗಾತ್ರದ ತಡೆಗೋಡೆ ಈ ರೀತಿ ಕುಸಿತ ಆಗಿರುತ್ತೆ. ತಡೆಗೋಡೆ ಕುಸಿತ ಆಗಿ ಮನೆಗೆ ಬಹಳಷ್ಟು ಹಾನಿಯಾಗಿದೆ. ಆದರೆ ಇಷ್ಟೆಲ್ಲ ಆದರೂ ಕೂಡ ಇದುವರೆಗೆ ಯಾವುದೇ ಅಧಿಕಾರಿಗಳಾಗಲಿ ಅಥವಾ ಶಾಸಕರಾಗಲಿ ಬಂದಿಲ್ಲ ಅನ್ನೋದು ಇಲ್ಲಿನ ನಿವಾಸಿಗಳ ಆಕ್ರೋಶ. ಮಳೆಯಾದರೆ ತಡೆಗೋಡೆ ಮತ್ತಷ್ಟು ಕುಸಿಯೋ ಭೀತಿ ಇದೆ. ಇದರ ನಡುವೆನೇ ಅಲ್ಲಿನ ನಿವಾಸಿಗಳಿದ್ದಾರೆ. ಮತ್ತೆ ಕಳೆದ ವರ್ಷ ಇನ್ನೊಂದು ಭಾಗದಲ್ಲಿ ಇದೇ ರೀತಿ ತಡೆಗೋಡೆ ಕುಸಿತ ಆಗಿತ್ತು. ಆಗ ಪರಿಹಾರ ಕೊಡ್ತೀವಂದಿದ್ದನ್ನೇ ಇನ್ನೂ ಕೊಟ್ಟಿಲ್ಲ ಶಾಸಕರು, ಜನಪ್ರತಿನಿಧಿಗಳು. ಇನ್ನು ಈ ಮಳೆಗಾಲ ಬಂತು, ಇನ್ನೊಂದು ಕಡೆ ಗೋಡೆ ಕುಸಿತ ಆಯಿತು. ಈಗ ಮತ್ತೆ ಆತಂಕದಲ್ಲಿದ್ದೀವಿ. ಈಗಲೂ ಕೂಡ ಶಾಸಕರಾಗಲಿ ಅಧಿಕಾರಿಗಳಾಗಲಿ ಬಂದು ಕೇಳಿಲ್ಲ ನಮ್ಮನ್ನ ಅಂತ ಇಲ್ಲಿನ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಅಲ್ಲಿ ಏನಾಗಿದೆ ಅವಘಡ ಅನ್ನೋದು ದೃಶ್ಯ ನೀವು ಗಮನಿಸ್ತಾ ಇದ್ದೀರಾ. ಮಂಗಳೂರಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇರೋ ಪರಿಣಾಮ ಈ ರೀತಿ ಒಂದಲ್ಲ ಒಂದು ಹಾನಿ ಅವಾಂತರಗಳು, ವರುಣನ ಆರ್ಭಟಕ್ಕೆ ಸೃಷ್ಟಿಯಾಗ್ತಾ ಇದೆ. ಕುಂಡಾಲಬೊಟ್ಟುವಿನಲ್ಲಿ ಈ ರೀತಿ ತಡೆಗೋಡೆ ಮನೆ ಮೇಲ್ಭಾಗಕ್ಕೆ ಕುಸಿತ ಆಗಿರೋದು. ಕಳೆದ ವರ್ಷವೂ ಇದೇ ಪರಿಸ್ಥಿತಿ. ಮತ್ತೊಂದು ಮಳೆಗಾಲ ಬಂದಿದೆ. ಈಗಲೂ ಅಂಥದ್ದೇ ಪರಿಸ್ಥಿತಿ. ಹೋದ ವರ್ಷ ಏನು ಅವಘಡ ಆಗಿತ್ತೋ ಈ ಸಲ ಕೂಡ ಅದೇ ಅವಘಡ ಆಗಿದೆ. ವರ್ಷ ಇದೇ ಥರ ಆಗ್ತಾ ಇದೆ. ಕಾಂಕ್ರೀಟ್ ತಡೆಗೋಡೆ ಕುಸಿತ ಆಗಿರೋದನ್ನು ಗಮನಿಸ್ತಾ ಇದ್ದೀರಾ. ಇಷ್ಟಾದರೂ ಕೂಡ ಒಬ್ಬರಾದರೂ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಬಂದು ಇಲ್ಲಿ ಸ್ಥಳಕ್ಕೆ ಬಂದು ಏನಾಗಿದೆ ಅನ್ನೋದನ್ನು ಕನಿಷ್ಠ ಸೌಜನ್ಯಕ್ಕೂ ಕೂಡ ನೋಡ್ತಾ ಇಲ್ಲ ಅನ್ನೋದು ಇಲ್ಲಿನ ನಿವಾಸಿಗಳ ಆಕ್ರೋಶ. ವರ್ಷ ಇಂಥದ್ದೇ ಸಮಸ್ಯೆ ಎದುರಿಸ್ಬೇಕು ನಾವು. ಅಧಿಕಾರಿಗಳಾಗಲಿ ಶಾಸಕರಾಗಲಿ ಕಣ್ಮುಚ್ಚಿ ಕುಳ್ತಿದ್ದಾರೆ. ಹೋದ್ಸಲ ಬಂದಿದ್ರು, ಇದನ್ನು ಸರಿಪಡಿಸ್ತೀವಿ, ಇದಕ್ಕೆ ಪರಿಹಾರ ಕೊಡ್ತೀವಿ ಅಂತ ಹೇಳಿ ಹೋಗಿದ್ದವರು. ಈ ಸಲ ಮಳೆಗಾಲ ಬಂದು ಮತ್ತೆ ಇನ್ನೊಂದು ಅವಾಂತರ ಆಗಿದೆ. ಇನ್ನಾದರೂ ಆ ಕಡೆ ತಲೆ ಹಾಕಿದ್ದಾರೆ ಅಂದರೆ ಇಲ್ಲ. ಘಟನೆ ಹೀಗಾಗಿದೆ ಅನ್ನೋ ಮಾಹಿತಿನೇ ಇಲ್ವಾ ಅಥವಾ ಗೊತ್ತಿದ್ದು ಬರೋ ಆಸಕ್ತಿ ಅವ್ರಿಗಿಲ್ವಾ ಗೊತ್ತಿಲ್ಲ. ಆದರೆ ನಿವಾಸಿಗಳು ಮಾತ್ರ ಸಂಕಷ್ಟದಲ್ಲಿ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ಸ್ಥಳದಿಂದ ನಮ್ಮ ಪ್ರತಿನಿಧಿ ಕಿರಣ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಭಾರಿ ಮಳೆಗೆ ಸಂಭವಿಸಿದಂಥ ಹಲವಾರು ಅವಾಂತರಗಳು ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದ್ದಾವೆ. ಮಂಗಳೂರು ಹೊರವಲಯದ ಕಣ್ಣೂರಿನ ಕುಂಡಾಲಬೆಟ್ಟು ಎಂಬಲ್ಲಿ ಈ ಒಂದು ದುರಂತ ನಡೆದಿರುವಂಥದ್ದು ನೀವು ನೋಡ್ಬೋದು. ಬೃಹತ್ ಗಾತ್ರದ ಒಂದು ತಡೆಗೋಡೆ, ಕಾಂಕ್ರೀಟ್ ತಡೆಗೋಡೆ ಮನೆಯ ಮೇಲೆ ಬಿದ್ದಿರುವಂಥದ್ದು. ಈ ಮನೆಯಲ್ಲಿ ಅದೃಷ್ಟವಶಾತ್ ಯಾರೂ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಈ ದುರಂತ ತಪ್ಪಿದೆ. ಮಮತಾ ಎಂಬವರಿಗೆ ಸೇರಿದಂತಹ ಒಂದು ಮನೆ ಇದು. ಈ ಮನೆಯ ಮೇಲೆ ಬೃಹತ್ ಗಾತ್ರದ ಒಂದು ಈ ಕಾಂಕ್ರೀಟ್ ತಡೆಗೋಡೆ ಬಿದ್ದಿರುವಂಥದ್ದು. ಆದರೆ ಅಧಿಕಾರಿಗಳು ಯಾರೂ ಬಂದಿಲ್ಲ ಅನ್ನೋ ಆಕ್ರೋಶ ಇಲ್ಲಿಯ ಜನರದ್ದಾಗಿದೆ. 1 ವರ್ಷದ ಹಿಂದೆ ಇಲ್ಲಿ ತಡೆಗೋಡೆ ಬಿದ್ದಿತ್ತು. ಆದರೆ ಈ ಒಂದು ತಡೆಗೋಡೆ 2-3 ದಿನಗಳ ಹಿಂದೆ ಭಾರಿ ಮಳೆಗೆ ಬಿದ್ದಿರುವಂಥದ್ದು. ಆದರೆ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಯಾರೂ ಬಂದಿಲ್ಲ ಅನ್ನೋ ಒಂದು ಆಕ್ರೋಶ ಇಲ್ಲಿಯ ಜನರದ್ದಾಗಿದೆ. ಮತ್ತು ಇಲ್ಲಿರುವಂತಹ 4 ಮನೆಗಳು ಕೂಡ ಭಾರಿ ಒಂದು ಅಪಾಯದಲ್ಲಿರುವಂಥದ್ದು. ಇದ್ರ ಬಗ್ಗೆ ಆಕ್ರೋಶ ಇಲ್ಲಿಯ ಜನರದ್ದಿದೆ. ಅವರನ್ನೇ ಮಾತಾಡಿಸ್ತೀನಿ. ಯಾರಾದ್ರು ಅಧಿಕಾರಿಗಳು ಬಂದಿದ್ರಾ? ಅಧಿಕಾರಿ ಅಂದರೆ ಇಲ್ಲಿ ಇವರು ಬರ್ತಾರೆ, ಕಾರ್ಪೊರೇಷನ್ ಅವರು ಬರ್ತಾರೆ, ಮತ್ತು ಇಲ್ಲಿ ವಿ ಅವರು ಬರ್ತಾರೆ. ನೀವು ಮನೆ ಖಾಲಿ ಮಾಡಿ ಅಂತ ಹೇಳ್ತಾರೆ. ಹೋದ ವರ್ಷ ನಾನು 6 ತಿಂಗಳು ಮನೆ ಖಾಲಿ ಮಾಡಿದ್ದೇನೆ. ನಮಗೆ ಈ ದಿನಾಲು ದುಡಿಯುವವರಿಗೆ ನಮಗೆ ಬಾಡಿಗೆ ಕಟ್ಟಲಿಕ್ಕೆ ಆಗೋದಿಲ್ಲ. ಈಗ ನಾನು ಹೇಳಿದ್ದೆ, ನಿಮಗೆ ಪರಿಹಾರ ಕೊಡಲಿಕ್ಕೆ ಮತ್ತು ನಮ್ಮದು ಜೀವದ ಇದಾಕಿ ಇವರಿಗೆ ನಾವು ಹೇಳೋದು. ಅವ್ರು ಕೇಳಿದರೆ ಹೇಳ್ತಾರೆ ಪ್ರೈವೇಟ್ ಲ್ಯಾಂಡಿಗೆ ನಾವು ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಪ್ರೈವೇಟ್ ಅವ್ರದ್ದು ಟ್ಯಾಕ್ಸ್ ಆಗ್ಬೋದು. ನಮ್ಮ ಇದರಲ್ಲಿ ಇಲ್ಲಿ ಎಷ್ಟೇ ಪ್ರೈವೇಟಿಗೆ ಇವರು ಮಾಡಿಕೊಟ್ಟಿದ್ದಾರೆ. ಇವರಿಗೆ ಯಾರು ಬೇಕು ಅವರಿಗೆ ಅವ್ರು ಮಾಡಿಕೊಡ್ತಾರೆ. ಮತ್ತು ನಮ್ಮದು ಇಲ್ಲಿ ಶಾಸಕರು ಇದು 1 ವರ್ಷ ಆಯಿತು, ಇದು 1 ವಾರ ಇತ್ತು, ಇಷ್ಟೇ ತನಕ ಬರಲಿಲ್ಲ. ನಿನ್ನೆ ಬಿದ್ದದಕ್ಕೆ ಹೋಗಿದ್ದಾರೆ. ಇವತ್ತು ಅವರಿಗೆ ಯಾರು ಬೇಕು ಅಲ್ಲಿಗೆ ಅವರು ಇಮಿಡಿಯೇಟ್ ಆಗಿ ಹೋಗ್ತಾರೆ ಶಾಸಕರು. ಇಲ್ಲಿದ್ದು ಪರಿಸ್ಥಿತಿ ಆಗಿ ಉಂಟು. ಅದಕ್ಕೆ ನಾನು ಅದರ ವಿಷಯವೇನೆಂದರೆ ಈಗ 6 ತಿಂಗಳಾಯಿತು ನಾನು ಅದು ಒಂದು ಮನೆ ಬಿದ್ದಂತೆ ನಾವು ಬಿಟ್ಟಿದೆ. ಈಗ 1 ವರ್ಷದಿಂದ ಹಿಂದೆ ನಿಮ್ಮ ಈ ಒಂದು ತಡೆಗೋಡೆ ಬಿದ್ದಿತ್ತು. ಈಗ ಇನ್ನೊಂದು ತಡೆಗೋಡೆ ಬಿದ್ದಿರುವಂಥದ್ದು. ಆದರೂ ಯಾವುದೇ ಪರಿಹಾರ ಆಗಲಿ ಏನಾದರೂ ಕೊಟ್ಟಿದ್ದಾರಾ? ನಮ್ಮದು ಇಲ್ಲಿ ಗ್ರಾಮ ಪಂಚಾಯತಿಗೆ ಹೋಗಿದ್ದೆ. ಯು ಎ ಹತ್ರ ನಾವು ಅವ್ರಿಗೆ ಹೇಳಿದಾಗ ಯು ಎ ಹತ್ರ ನನ್ನ ಹತ್ರ ಏನು ಹೇಳಿದ್ದು ಗೊತ್ತು ಸರ್, ನಮ್ಮ ಹತ್ರ ಏನು ಸೊಲ್ಯೂಷನ್ ಇಲ್ಲ ಅಂತ ಹೇಳಿದ್ದು. ಅದಕ್ಕೆ ನಾನು ಹೇಳಿದೆ, ಸರ್ ಏನು ಮಾಡಿ, ನಮ್ಮ ಹತ್ರ ಏನು ಸೊಲ್ಯೂಷನ್ ಇಲ್ಲ. ಮತ್ತು ಅವರು ಹೇಳಿದರು ನಮ್ಮದು ತಡೆಗೋಡೆಗಿಲ್ಲ, ಮನೆ ಗೋಡೆ ಕುಸಿತ ಉಂಟಂತ ಹೇಳಿದೆ. ಓಕೆ ಅಂತ ನಾನು ಬಂದೆ. ಇದರಲ್ಲಿ 3 ತಿಂಗಳು ಬಿಟ್ಟಾದ ಮೇಲೆ ನನಗೆ ವಿಷಯ ಸಿಕ್ಕಿತ್ತು. ಬಿದ್ದದ್ದು ನನ್ನದು, ಕೆಳಗಿನ ಮನೆಗೆ ಅವರಿಗೆ ಹಣ ಪಾಸಾಗಿದೆ. ಅವರದ್ದು ಬಿದ್ದ ಸರ್ ಅಲ್ಲಿ ಇರುವ 4 ಕೆಂಪು ಕಲ್ಲು ಉಂಟಲ್ಲ, ಅದೊಂದು ಕೆಂಪು ಕಲ್ಲು ಮೇಲಿದ್ದೊಂದು 2 ತಗಡು ಹೋಗಿದೆ. ಅವರಿಗೆ ತಹಸೀಲ್ದಾರ್ ಅವರು ಅದೇ ಅವರು ಏನೋ ಏನಲ್ಲ ಇಲ್ಲಿ ಲಿಂಕ್ ನಡೀತದೆ ಅವರಿಗೆ ಗೊತ್ತು, ನಮಗೆ ಗೊತ್ತಿಲ್ಲ. ಅದು ಅವರಿಗೆ ಹಣ ಪಾಸ್. ನಾನು ಅವರಿಗೆ ಫೋನ್ ಮಾಡಿದೆ, ಯಾರು ತಹಸೀಲ್ದಾರ್ಗೆ ನನಗೆ ವಿಷಯ ಸಿಗಿದೆ, ವಿ ಆರ್ಗೆ ಫೋನ್ ಮಾಡಿದೆ.
ಸರ್ ನೀವು ನನ್ನ ಹತ್ರ ಅವತ್ತು ಹೇಳಿದ್ದು ಮನೆ ಗೋಡೆ ಕುಸಿದ ಅಂತ, ಕೆಳಗಿನ ಮನೆಯವ್ರದ್ದು ಗೋಡೆ ಕುಸಿದು ನನಗೆ ತೋರಿಸಿ. ಅಷ್ಟು ಕೇಳಿದಾಗ ಅವ್ರು ನನ್ನ ಹತ್ರ ಏನಿದೆ, ನಾವು ಗೌರ್ಮೆಂಟ್ ಆಫೀಸರ್, ನಾನು ಏನು ಮಾಡ್ಬೋದು. ಅದಕ್ಕೆ ನಾನು ಅವ್ರ ಹತ್ರ ಸ್ವಲ್ಪ ಮಾತನಾಡಿದೆ ಸ್ಟ್ರಾಂಗಲ್ಲಿ. ಇವರು ಗೌರ್ಮೆಂಟ್ ಆಫೀಸರ್, ಇವರು ನಾವು ಕೊಡುವ ಟ್ಯಾಕ್ಸಲ್ಲಿ ಇವರಿಗೆ ಸಂಬಳ ಸಿಕ್ಕೋದು, ಇವರು ನಮ್ಮ ವರ್ಕರು, ಇವರು ಎಂಥ ಗೌರ್ಮೆಂಟ್ ಆಫೀಸರ್ ಅಂದರೆ ನಮ್ಮನ್ನು ಹಾಗೆ ಆ ಥರ ಮಾಡ್ತಾರೆ ಅವರು. ಅದು ಮತ್ತು ನಾನು ಅವ್ರ ಹತ್ರ ತುಂಬ ಮಾತನಾಡಿದ್ದೇನೆ. ಇನ್ನು ನಮ್ಮ ಮನೆ ಹತ್ರ ನಾನು ಬೈ ಚಾನ್ಸ್ ಈ ಮಳೆಗಾಲದಲ್ಲಿ 75% ನನಗೆ ಮನೆಯ ಧೈರ್ಯ ಇಲ್ಲ. ನನ್ನ ಮನೆ ಬಿದ್ದವರು ನೀವು ಬಂದರೆ ನಾನು ಬಿಡುವುದಿಲ್ಲ ಅಂತ ಹೇಳಿದೆ. ಮೊನ್ನೆ ಬಂದು ನಾನು ಅವ್ರ ಹತ್ರ ಮಾತನಾಡಿದ್ದೇನೆ. ನನಗೆ ನೋವಾಗಿದೆ, ಅವರು ಹಾಗೆ ಮಾಡಿದ್ದಾರೆ. ಅವರು ನಾ ಫೋನ್ ಮಾಡಿ ಕೇಳಿದೆ, ನಿನಗೇನಾಗಿದೆ, ನಿನ್ನದು ಏನು ಬಿದ್ದಿದೆ ಅಂತ. 4-5 ಲಕ್ಷ ನನಗೆ ನಷ್ಟ ಆದದ್ದು, ಪ್ರಾಫಿಟ್ ಮಾಡಿ ಕೊಟ್ಟದವರು ಅವರಿಗೆ. ಅಂಥದ್ರಲ್ಲಿ ನಡೀತಾ ಉಂಟು. ಅಂದರೆ ಅಧಿಕಾರಿಗಳು ಇಲ್ಲಿ ಬಂದು ಯಾವುದೇ ಒಂದು ಪರಿಹಾರ ಕೊಡ್ತಾ ಇಲ್ಲ. ಹಾಗೆಯೇ ಕಾಂಕ್ರೀಟ್ ಒಂದು ಗೋಡೆ ಬಿದ್ದಿರುವಂಥದ್ದು. ಆದರೆ ಇಲ್ಲಿರುವಂತಹ 4 ಮನೆಗಳು ಕೂಡ ಅಪಾಯದಲ್ಲಿದ್ದಾವೆ. ಹಾಗೆ ಈ ಮನೆ ಅಲ್ಲಿರುವಂತಹ ಮಮತಾ ಎಂಬವರನ್ನು ಈಗಾಗಲೇ ಸುರಕ್ಷಿತ ಸ್ಥಳಕ್ಕೆ ರವಾನಿಸಲಾಗಿದೆ. ಹಾಗೆ ಈ 4 ಮನೆಗಳನ್ನು ಕೂಡ ಈಗ ಬೇರೆ ಕಡೆ ಶಿಫ್ಟ್ ಆಗಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ನೀಡಲಾಗಿದೆ. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಶೀರ್ಷಕ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.